ಹಾಯ್, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಮಹಾಕಾಳಿ ಕೈ ರುಚಿಗೆ ಸ್ವಾಗತ. ನಾನು ಪ್ರೇಮ. ಇವತ್ತಿನ ರೆಸಿಪಿ ಏನಪ್ಪಾ ಅಂದ್ರೆ ಜಿಟಿ ಜಿಟಿ ಮಳೆ ಬರುವಾಗ ಈ ತರ ಯಾವ್ದಾದ್ರು ಸ್ನಾಕ್ಸ್ ತಿನ್ಬೇಕನ್ಸಿದ್ರೆ ಹಸಿ ಬಾಳೆಕಾಯಿ ಮನೆಯಲ್ಲಿ ಏನಾದ್ರೂ ಇದ್ದು ಬಿಟ್ರೆ ಈ ತರ ಚಿಪ್ಸ್ ಮಾಡ್ಕೊಂತೀನಿ. ಖಾರವಾಗಿರುವಂತ ಚಿಪ್ಸ್ ತುಂಬಾ ಚೆನ್ನಾಗಿರುತ್ತೆ. ಚಾ ಕಾಫಿ ಒಟ್ಟಿಗೆ ಸೂಪರ್ ಆಗಿರುತ್ತೆ ಫ್ರೆಂಡ್ಸ್. ಇದು ತುಂಬಾ ಟೇಸ್ಟಿಯಾಗಿ ನಾವು ಬೇಕರಿಯಿಂದ ಹೊರಗಡೆಯಿಂದ ತಂದು ಮಕ್ಕಳಿಗೆ ಕೊಡೋಕ್ಕಿಂತ ಮನೆಯಲ್ಲೇ ಈ ತರ ಮಾಡಿಕೊಡಿ. ಯಾರು ಏನು ಅನ್ಕೋಬೇಡಿ. ಇದು ನಮ್ಮ ಮನೆಯದ್ದು ಬಾಳೆಕಾಯಿ ಆಗಿರೋದ್ರಿಂದ ಸ್ವಲ್ಪ ಸಣ್ಣ ಸಣ್ಣದಿದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ನೀವು ಮನೆಯಲ್ಲಿ ದೊಡ್ಡದಿದ್ರೆ ಮಾಡ್ಕೋಬಹುದು. ನೋಡಿ, ನಾನು ಬಾಳೆಕಾಯಿ ಚಿಪ್ಸ್ ಮಾಡ್ತಾ ಇದ್ದೀನಿ. ಬಾಳೆಕಾಯಿ ಇಲ್ಲಿ ಕಾಯಿ ಬಾಳೆಹಣ್ಣು ತಗೊಂಡಿದ್ದೀನಿ ನಾನಿದು. ಕಾಯಿ ಇರುವಂತಹ ಬಾಳೆಹಣ್ಣು. ನಾನೀಗ ಹಸಿದ್ ನೋಡಿ, ಬಾಳೆಕಾಯಿ ತುಂಬ ಹಸಿದಿದೆ. ಇದು ನೋಡಿ, ಈ ಥರ ಇದನ್ನ ಸೈಡಿಗೆಲ್ಲ ಈಗ ಈ ಸೈಡು ಕಟ್ ಮಾಡ್ಕೋಬೇಕಾಗತ್ತೆ. ಈಗ ಈ ಸಿಪ್ಪೆ ತೆಗೆದಿರುತ್ತೆ ನೋಡಿ, ಅದರಿಂದ ನಾವು ಇದನ್ನೆಲ್ಲವನ್ನು ಸಿಪ್ಪೆ ತಕ್ಕೋಬೇಕಾಗತ್ತೆ. ಈ ಥರ ನೀಟಾಗಿ ಸಿಪ್ಪೆ ತಕ್ಕೊಳ್ಳಿ ಚೆನ್ನಾಗಿ. ಈ ಥರ ಇದನ್ನೆಲ್ಲ ಸಿಪ್ಪೆ ತೆಗಿಬೇಕು. ಹಸಿ ಇರಬೇಕು. ಬಾಳೆಕಾಯಿ ಚಿಪ್ಸ್ ಮಾಡಬೇಕಾದ್ರೆ ಹಸಿ ಬಾಳೆಕಾಯಿನೇ ಬೇಕು ನಮಗೆ. ಇಲ್ಲಾಂದರೆ ಹಣ್ಣಿದ್ರೆ ಚೆನ್ನಾಗಿ ಬರೋದಿಲ್ಲ, ಕ್ರಿಸ್ಪಿಯಾಗಿ ಬರಲ್ಲ. ನೋಡಿ ಎಷ್ಟು ಚೆನ್ನಾಗಿ ಸಿಪ್ಪೆ ಕೂಡ ಬರ್ತಾ ಇದೆ. ಈ ಥರ ಇದನ್ನೆಲ್ಲ ನಾನು ಸಿಪ್ಪೆ ತೆಗೆದಿಟ್ಕೋತೇನೆ ನೋಡಿ. ಈ ಥರ ಈಗ ಇದೆಲ್ಲ ಬಾಳೆಕಾಯಿ ನಾನು ಸಿಪ್ಪೆ ತೆಗೆದಿಟ್ಟು ತೋರಿಸ್ತೇನೆ ನಿಮಗೆ. ನೋಡಿ, ನಾನು ಬಾಳೆಕಾಯಿ ಈ ಥರ ಸಿಪ್ಪೆ ತೆಗೆದು ಇದು ನೀರಲ್ಲಿ ಹಾಕಿದ್ದೀನಿ. ಈಗ ನೀವು ಡೈರೆಕ್ಟಾಗಿ ಎಣ್ಣೆಯಲ್ಲಿ ಆದ್ರೂ ಇದನ್ನು ಮಾಡ್ಕೋಬೋದು ಚಿಪ್ಸು. ಇಲ್ಲಪ್ಪ ನಮಗೆ ಎಣ್ಣೆಯಲ್ಲಿ ಮಾಡೋದಕ್ಕೆ ಕಷ್ಟ ಆಗುತ್ತೆ ಅಂತಂದರೆ ಅದು ಬಿಸಿ ಎಣ್ಣೆ ಕಾದಿರುತ್ತಲ್ಲ, ಕಷ್ಟ ಆಗುತ್ತೆ. ಈ ಥರ ಚಿಪ್ಸ್ ಮಣಿ ಸಿಗುತ್ತಲ್ಲ, ಈ ಥರ ನಾವು ಮಾಡ್ಕೋಬೋದು. ಇದ್ರ ಮೇಲೆ ಹೊರಗಡೆನೆ ಮಾಡ್ಕೋಬೋದು. ನೋಡಿ, ಕಾಣ್ತಿರ್ಬೋದಲ್ಲ ಚಿಪ್ಸ್. ನೋಡಿ ಇಲ್ಲಿ ಯಾವ ಥರ ಇದೆ. ನಿಮಗೆ ತುಂಬ ತಿಳಬೇಕಂದ್ರೆ ತಿಳು ಸಹ ಮಾಡ್ಕೋಬೋದು. ಇದು ಇಲ್ಲಿ ಸೈಜ್ ಗೊತ್ತಾಗುತ್ತೆ ನಿಮಗೆ. ತಿಳಬೇಕಂದ್ರೆ ತಿಳು ಮಾಡ್ಕೋಬೋದು, ದಪ್ಪ ಬೇಕಂದರೆ ದಪ್ಪ ಕೂಡ ಮಾಡ್ಬೋದು. ಯಾವ ಸೈಜಲ್ಲಿ ಬೇಕನ್ಸುತ್ತೋ ಆ ಸೈಜಲ್ಲಿ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿರುತ್ತೆ ಹಸೆ ಬಾಳೆಕಾಯಿ ಚಿಪ್ಸು. ತುಂಬ ಟೇಸ್ಟಿಯಾಗಿರುತ್ತೆ ಇದು ಕೂಡ. ನೋಡಿ, ನನಗೆ ಒಂದು ಬಾಳೆಹಣ್ಣು ತುರಿದು ತೋರಿಸಿದ್ದೀನಿ. ಇದೇ ಥರ ಇದಷ್ಟು ಬಾಳೆಹಣ್ಣು ನನಗೆ ತುರಿದಿಟ್ಟಿರ್ತೇನೆ. ಡೈರೆಕ್ಟಾಗಿ ಎಣ್ಣೆಯಲ್ಲಿ ಕೂಡ ತುರ್ಕೋಬೋದು. ಎಣ್ಣೆಯಲ್ಲಿ ಬಿಸಿ ಇರೋದ್ರಿಂದ ಇದನ್ನು ಹಿಡಿದು ತುರಿಲಿಕ್ಕೆ ಕೈಗೆ ತುಂಬ ಬಿಸಿ ಆಗುತ್ತೆ. ಇದೆಲ್ಲ ಈಗ ತುರಿದಿಡ್ತೇನೆ ನೋಡಿ. ನಾನೀಗ ತುರಿದಿಟ್ಟಿದ್ದೇನೆ ಇಲ್ಲಿ ಬಾಳೆಕಾಯಿ. ಈಗ ಎಣ್ಣೆ ಕಾದಿ ನೋಡಿ, ಇಲ್ಲಿ ಎಣ್ಣೆ ಕೂಡ ಕಾದಿದೆ ಫ್ರೆಂಡ್ಸ. ಇಲ್ಲಿ ತುರಿದಿಟ್ಟಿರುವಂಥ ಬಾಳೆಕಾಯಿ ತುರಿದು ತುಂಬ ಹೊತ್ತು ಇಡಬಾರ್ದು ಫ್ರೆಂಡ್ಸ. ನೋಡಿ, ಈಗ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆಗಲಿ. ನಾವೀಗ ಸ್ಪೂನ್ ಹಾಕೋದು ಬೇಡ ಸಡನ್ಲಿ. ನೋಡಿ, ಈಗ ಸ್ಪೂನ್ನಿಂದ ತಿರುಗಿಸಿ ನೋಡ್ತೀನಿ. ನೋಡಿ, ಇವು ಅಂಟಂಟಾಗ್ಯಾವ ಅಂಥೇಳಿ ಇದು ಮಾಡ್ಕೋಬೇಡಿ, ಬಿಡ್ತಾವೆ ಎಣ್ಣೆಯಲ್ಲಿ ಫ್ರೈ ಆಗುವಾಗ ಕೂಡಲೇ ಬಿಡ್ತಾವೆ. ಮತ್ತು ತುರಿದು ತುಂಬ ಹೊತ್ತು ಇಟ್ಕೋಬೇಡಿ, ಕಪ್ಪಾಗ್ತಾವೆ. ಈಗ ಇವು ಚೆನ್ನಾಗಿ ಫ್ರೈ ಆಗಲಿ. ಇದೀಗ ನಿಮಗೆ ಮತ್ತೆ ತೋರಿಸ್ತೇನೆ. ಚೆನ್ನಾಗಿ ಅಂದರೆ ತುಂಬ ಗಟ್ಟಿಯಾಗಿ ಫ್ರೈ ಆಗಬೇಕು. ಕುರುಮ್ ಅನ್ನೋ ಥರ ಸಾಯಂಕಾಲ ತಿನ್ನುವಂಥ ಸ್ನ್ಯಾಕ್ಸ್ ಅಲ್ವ ಇವು. ಅದಕ್ಕಾಗಿ ಬಾಳೆಕಾಯಿ ಚಿಪ್ಸು ಇದನ್ನೇ ನಾವು ಅಂಗಡಿಯಲ್ಲಿ ಹೋಗಿ ತರಬೇಕಾದ್ರೆ ತುಂಬ ಕಾಸ್ಟ್ಲಿ ಇರುತ್ತೆ. ಈ ಥರ ಮನೆಯಲ್ಲಿ ನಿಮ್ಗೆ ಎಲ್ಲಿಯಾದ್ರೂ ಹಸಿ ಬಾಳೆಕಾಯಿ ಸಿಕ್ಕರೆ ಈ ಥರ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿರುತ್ತೆ ಇದೊಂಥರ ಚಿಪ್ಸು. ಈಗ ಚೆನ್ನಾಗಿ ಫ್ರೈ ಆಗಬೇಕು. ಸ್ವಲ್ಪ ಲೇಟ್ ಆಗುತ್ತೆ ಫ್ರೈ ಆಗಲಿಕ್ಕೆ ನಮಗೆ. ನೋಡಿ, ಬಾಳೆಕಾಯಿ ಚಿಪ್ಸ್ ನೋಡಿ ಎಷ್ಟು ಈಗ ಈ ಥರ ಸೌಂಡ್ ಬರ್ತಾ ಇದೆಯಲ್ಲ, ಇದನ್ನೀಗ ತಗೊಂಡ್ಬಿಡ್ತೇನೆ ಫ್ರೆಂಡ್ಸ. ನೋಡಿ, ಈ ಸಾಣಿಗೆಗೆ ಎಣ್ಣೆ ಎಲ್ಲ ಬಸಿಲಿ ಅಂಥೇಳಿ ಇಲ್ಲಿ ಒಂದು ಸಾಣಿಗೆಗೆ ಹಾಕಿಬಿಡ್ತೇನೆ. ಎಣ್ಣೆ ಎಲ್ಲ ಬಸಿಬೇಕದು, ಎಣ್ಣೆ ಇಳಿದು ಹೋಗುತ್ತೆ. ನೋಡಿ, ಈಗ ಇದು ಎಣ್ಣೆ ಎಲ್ಲ ಇಳಿದು ಹೋಗಲಿ ಫ್ರೆಂಡ್ಸ. ನಾನು ಇನ್ನೂ ಉಳಿದಿರೋಂಥದ್ದು ಎಲ್ಲ ಎಣ್ಣೆಯಲ್ಲಿ ಫ್ರೈ ಮಾಡಿ ಇಟ್ಕೋತೇನೆ. ಈಗ ಇಲ್ಲಿ ಒಂದು ಪ್ಲೇಟ್ ತೊಗೊಂಡಿದ್ದೇನೆ. ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪೌಡರನ್ನು ಆ್ಯಡ್ ಮಾಡ್ತಾಯಿದ್ದೀನಿ ನಾನು. ಮತ್ತು ಇದಕ್ಕೇ ಸ್ವಲ್ಪ ಚಾಟ್ ಮಸಾಲೆ ಕೂಡ ಹಾಕ್ತೀನಿ. ನೋಡಿ, ಕಾಣ್ತಿರ್ಬೋದಲ್ಲ ಚಾಟ್ ಮಸಾಲೆ, ಇದು ಕೂಡ ಹಾಕಬೇಕು, ಚೆನ್ನಾಗಿರುತ್ತೆ. ನೋಡಿ, ಇಲ್ಲಿ ನಿಮಗೆ ಎಷ್ಟು ಬೇಕು ನೋಡ್ಕೊಂಡು ಚಾಟ್ ಮಸಾಲೆ ಹಾಕಿ 1 ಟೇಬಲ್ ಸ್ಪೂನಷ್ಟು ಹಾಕಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ನಾವು ಇದಕ್ಕೆ ಸೇರಿಸ್ಕೋಬೇಕಾಗುತ್ತೆ. ಉಪ್ಪು ನೋಡ್ಕೊಂಡು ಹಾಕೊಳ್ಳಿ, ಚಾಟ್ ಮಸಾಲೆ ಇರೋದ್ರಿಂದ. ಈಗ ಇದನ್ನೆಲ್ಲ ಏನು ಮಾಡಬೇಕಪ್ಪ ಅಂದರೆ ಈ ಥರ ನಾವು ಕೈಯಿಂದನೇ ಮಿಕ್ಸ್ ಮಾಡ್ಕೋಬೇಕು. ಉಪ್ಪು, ಚಾಟ್ ಮಸಾಲೆ, ಚಿಲ್ಲಿ ಪೌಡರನ್ನು ಡೈರೆಕ್ಟ್ ನಾವು ಚಿಪ್ಸಿಗೆ ಹಾಕ್ಬೋದು.
ಕೂತ್ಕೊಳ್ಳಲ್ಲ ಫ್ರೆಂಡ್ಸ್ ಅದು ಚೆನ್ನಾಗಿ. ಈ ಥರ ಮಿಕ್ಸ್ ಮಾಡಿ ನಾವು ಹಾಕೋಬೋದು. ಈಗ ನೋಡಿ ಈ ಥರ ಈಗ ಇದನ್ನು ಮೂರನ್ನು ನಾನು ಮಿಕ್ಸ್ ಮಾಡಿದ್ದೀನೆಲ್ಲ ಇಲ್ಲಿ ಫ್ರೈ ಮಾಡಿಟ್ಟಿರೋಂಥ ಬಾಳೆಕಾಯಿಗೆ ಹಾಕ್ತಾಯಿದ್ವಿ. ಈ ಬಾಳೆಕಾಯಿ ಮಾತ್ರ ಫ್ರೈ ಮಾಡಿರೋದು, ಇದರಲ್ಲಿ ಉಪ್ಪಾಗಲಿ ಖಾರ ಆಗಲಿ ಏನನ್ನು ಹಾಕಿಲ್ಲಲ್ಲ ನಾವು. ಈಗ ನೋಡಿ ಇಲ್ಲಿ ಎಷ್ಟು ಬೇಕು ನಮ್ಮ ಪೌಡರನ್ನು ಹಾಕ್ಕೊಂಡು ನಾವು ಈ ಥರ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ನೋಡಿ ಈಗ ಇದನ್ನು ಕೈಯಿಂದ ಚೆನ್ನಾಗಿ ನಾನು ಎಲ್ಲದಕ್ಕೂ ಹೊಂದೋ ರೀತಿ ಮಿಕ್ಸ್ ಮಾಡ್ತೇನೆ. ಸೌಂಡ್ ಕೇಳ್ತಾ ಇದೆಯಲ್ಲ ನಿಮಗೆ. ನೋಡಿ ಈ ಥರ ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ. ನಿಮಗೆ ಜಾಸ್ತಿ ಖಾರ ಬೇಕಂದರೆ ನೀವು ಇನ್ನೂ ಹಾಕ್ಕೋಬೋದು. ಈಗ ನಮಗೆ ಕಮ್ಮಿ ಖಾರನೇ ಇರಲಿ ಅನ್ನೋರು ನೀವು ಈ ಥರ ಮಾಡ್ಕೋಬೋದು. ನೋಡಿ ಎಷ್ಟು ಚೆನ್ನಾಗಿ ಟೇಸ್ಟು ಸೂಪರಾಗಿರ್ತಾವೆ ಫ್ರೆಂಡ್ಸ. ನೋಡಿ ಸ್ವಲ್ಪ ಖಾರ ಚಾಟ್ ಮಸಾಲೆ ಹಾಕಿದರೆ ಅಂಗಡಿಯಲ್ಲಿ ತರ್ತೀವಿ ನೋಡಿ ನಾವು, ಕುರ್ಕುರೆ ಮತ್ತು ಆಲೂಗಡ್ಡೆ ಚಿಪ್ಸು ಆ ಥರನೇ ಬರುತ್ತೆ. ಇದು ಚೆನ್ನಾಗಿರುತ್ತೆ. ನಿಮಗೆ ರೆಡ್ ಚಿಲ್ಲಿ ಇನ್ನೂ ಬೇಕಂದರೆ ಹಾಕ್ಕೋಬೋದು. ಇಲ್ಲಿ ಚೆನ್ನಾಗಿರುತ್ತೆ. ಒಂದೊಂದು ಈ ಥರ ಅಂಟಿರ್ತಾವಲ್ಲ ಅದನ್ನು ಕೂಡ ನೀವು ಬಿಡಿಸ್ಕೋಬೋದು, ಬರುತ್ತೆ. ಈಗ ಸರ್ವ್ ಮಾಡಿ ತೋರಿಸ್ತೇನೆ ನೋಡಿ. ಖಾರದ್ದು ಬಾಳೆಕಾಯಿ ಚಿಪ್ಸು ಎಷ್ಟು ಚೆನ್ನಾಗಿ ಟೇಸ್ಟಾಗಿ ಸಖತ್ತಾಗಿ ಬಂದಿದ್ದಾವೆ ಫ್ರೆಂಡ್ಸ. ತುಂಬ ಚೆನ್ನಾಗಿದ್ದಾವೆ ನೋಡಿ. ಸೌಂಡ್ ಅಂತೂ ಸಖತ್ತಾಗಿದೆ. ಬಾಳೆಕಾಯಿ ಚಿಕ್ಕ ಚಿಕ್ಕದು ಇರೋ ಕಾರಣ ಚಿಕ್ಕ ಚಿಕ್ಕದು ಪೀಸ್ ಆಗ್ಯಾವ. ನೀವು ದೊಡ್ಡ ಬಾಳೆಕಾಯಿ ಇದ್ರೆ ತೊಗೋಬೋದು. ನಾವು ಮನೆಯಲ್ಲಿ ಬೆಳೆದಿರೋಂಥ ಬಾಳೆಕಾಯಿನ ನಿಮಗೆ ತೋರಿಸಿದ್ದೇನೆ. ಬಾಳೆಕಾಯಿ ಯಾವುದಾದ್ರೂ ಪರವಾಗಿಲ್ಲ, ಕಾಯಿ ಇದ್ದದ್ದು ತೊಗೊಳ್ಳಿ. ಅಂದರೆ ಹಣ್ಣಾಗ್ಲಿಕ್ಕೆ ಬಂದಿರ್ತದಲ್ಲ ಅದನ್ನು ತೊಗೊಳ್ಳಿ, ಚೆನ್ನಾಗಿರುತ್ತೆ. ತುಂಬ ಹಣ್ಣಾಗಿರೋಂಥದ್ದಲ್ಲ, ಕಾಯಿ ಇರಬೇಕು. ತುಂಬ ಟೇಸ್ಟಿ ಆಗ್ತಾವೆ. ಬೇಕ್ರಿಯಿಂದ ಮಕ್ಕಳಿಗೆಲ್ಲ ತಂದು ಕೊಡೋಕ್ಕಿಂತ ಈ ಥರ ನಾವು ಮನೆಯಲ್ಲೇ ಮಾಡಿಕೊಟ್ರೆ ಸಖತ್ತಾಗಿರ್ತಾವೆ ನೋಡಿ. ನೀವು ಒಂದು ಸತಿ ಮನೇಲಿ ಟ್ರೈ ಮಾಡಿ, ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಕೂಡ ಮಾಡಿ.